ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು, ನಮಗೆ 6ನೇ ಕಂತಿನ ಹಣನೇ ಬಂದಿಲ್ಲ, ಯಾವಾಗ ಬರುತ್ತೆ, ನಮ್ಗೆ ಯಾವಾಗ ಬರುತ್ತೆ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದೀರಾ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ನಿನ್ನೆ ಜನಸ್ಪಂದನೆ ಅಂತ ಒಂದು ಕಾರ್ಯಕ್ರಮನ ಕೂಡ ಮಾಡಿದರು CM ಸಿದ್ದರಾಮಯ್ಯ ಅವರು. ಅದ್ರ ಬಗ್ಗೆನೂ ಕೂಡ ಕೆಲವು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಹೇಳೋ ಇನ್ಫಾರ್ಮೇಷನ್ ಎಲ್ಲ ಕೂಡ ಕ್ಲಿಯರಾಗಿ ಅರ್ಥ ಆಗಬೇಕು, ಕಂಪ್ಲೀಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಓಡಿಸೋಣ, ಕಂಪ್ಲೀಟಾಗಿ ನೋಡಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು, ಗೃಹಲಕ್ಷ್ಮಿ ಯೋಜನೆದು 6ನೇ ಕಂತಿನ ಹಣ ಬಂದಿಲ್ಲ ಈ ರೀತಿ ಸಾಕಷ್ಟು ಕಮೆಂಟ್ಸ್ಗಳು ಕೂಡ ಬರ್ತಿದೆ. ಮತ್ತು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ನಮಗೆ ಯಾವಾಗ ಬರುತ್ತೆ 6ನೇ ಕಂತಿನ ಹಣ, ಈ ರೀತಿ ಸಾಕಷ್ಟು ಕಮೆಂಟ್ಸ್ ಕೂಡ ಆಗ್ತಾ ಇದ್ದೀರಾ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಕೆಲವು ಅಪ್ಡೇಟ್ಸ್ನು ಕೂಡ ನೀಡಿದ್ದಾರೆ. ಅಂದರೆ ಅಲ್ಲಿ ಸಾಕಷ್ಟು ಜನ ಸಮಸ್ಯೆ ಏನು ತೊಗೊಂಡು ಬಂದಿದ್ದಾರಲ್ಲ, ಅದಕ್ಕೆ ಒಂದು ಸೊಲ್ಯೂಷನ್ನ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಕೆಲವು ಸಮಸ್ಯೆಗಳನ್ನು ಕೂಡ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಸೊಲ್ಯೂಷನ್ ಹೇಳಿದರೆ ಅದ್ರ ಬಗ್ಗೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಸಾಕಷ್ಟು ಜನ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಹಣ ಬರ್ತಾ ಇಲ್ಲ, ಮತ್ತು 2ನೇ ಕಂತು ಬಂದಿಲ್ಲ, 3ನೇ ಕಂತು ಬಂದಿಲ್ಲ, ಒಂದು ಸಲ 2 ಸಲ ಬಂತು, ಆಮೇಲೆ ಬರ್ತಾನೆ ಇಲ್ಲ ಹಣ, ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ಅವರು ರಿಪೋರ್ಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆದ ಹಣನೇ ಬರ್ತಾ ಇರಲ್ಲ, ಅವ್ರಿಗೆ ಅಲ್ಲೇ ಸ್ಪಾಟಲ್ಲಿ ಒಂದು ಪರಿಹಾರನ ಕೂಡ ಕೊಟ್ಟರು. ಮತ್ತು ಯಾರಿಗೆ 1 ಕಂತು 2 ಕಂತು ಬಂದಿದೆ, ಮತ್ತು ಯಾರಿಗೆ 2ನೇ ಕಂತು 3ನೇ ಕಂತು 4ನೇ ಕಂತು ಈ ರೀತಿ ಬಂದಿಲ್ಲ ಒಂದು 2-3 ತಿಂಗಳಿಂದ, ಅವ್ರಿಗೂ ಕೂಡ ಸಮಸ್ಯೆನ ಒಂದು ಪರಿಹಾರ ಮಾಡೋಕ್ಕೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಕೇವಲ 15 ದಿನಗಳಲ್ಲಿ ನಿಮ್ಗೇನಾದರೂ ಒಂದು ಗೃಹಲಕ್ಷ್ಮಿ ಯೋಜನೆದು ಪೆಂಡಿಂಗ್ ಅಮೌಂಟ್ ಏನಾದರೂ ಬಂದಿಲ್ಲ, ಪೆಂಡಿಂಗ್ ಆಗಿದೆ ಅಮೌಂಟು ಅಂದರೆ ಆ ಒಂದು ಅಮೌಂಟು ಕೂಡ ನೀವು ಪಡ್ಕೋತೀರಾ 6ನೇ ಕಂತಿನ ಹಣ ಜೊತೆ. ನೀವು ಯಾರು ಕೂಡ ಏನೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಆರಾಮಾಗಿರ್ಬೋದು. ಯಾಕೆಂದರೆ ನಿಮ್ಗೆ ಎಷ್ಟು ಹಣ ಹೋಗ್ತಿದೆ, ಎಷ್ಟು ಹಣ ಹೋಗ್ತಾ ಇಲ್ಲ, ಎಲ್ಲ ಕೂಡ ಡಾಟಾ ಗೌರ್ಮೆಂಟ್ ಹತ್ರ ಇರುತ್ತೆ ಅದರಿಂದ. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ಮೇಯ್ನಾಗಿ 6ನೇ ಕಂತಿನ ಹಣದ್ರ ಬಗ್ಗೆ. 6ನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಈ ರೀತಿ ಸಾಕಷ್ಟು ಕಮೆಂಟ್ಸ್ ಬರ್ತಿದೆ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ನಮಗೆ ಬಂದಿಲ್ಲ ಅಂತ. ಇಲ್ಲಿ ನಿಮ್ಗೆ ಮೊದಲೇ ಹೇಳಿದ್ದೀನಿ 6ನೇ ಕಂತಿನ ಹಣದ್ರ ಬಗ್ಗೆ ಏನಾಗಿದೆ ಎಲ್ಲ ಅಪ್ಡೇಟು ಕೂಡ ನೀವು ರೆಗ್ಯುಲರಾಗಿ ನಮ್ಮ ಚಾನಲಲ್ಲಿ ಏನು ವಿಡಿಯೋ ಬರ್ತಿದೆ ಪ್ರತಿಯೊಂದು ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಎಲ್ಲ ಕೂಡ ಗೊತ್ತಿರುತ್ತೆ. ಇಲ್ಲಿ ನಿಮಗೆ 6ನೇ ಕಂತಿನ ಹಣ ಕೆಲವು ದಿನಗಳ ಹಿಂದೆ ಅಷ್ಟೇ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಹಣಕಾಸು ಇಲಾಖೆಯಿಂದ ಹಣನ ಪಡ್ಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 6ನೇ ಕಂತಿನ ಹಣಕ್ಕೆ ಇಷ್ಟು ಹಣ ಬೇಕಾಗುತ್ತೆ, ಅಷ್ಟು ಒಂದು ಹಣನ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಟ್ರಾನ್ಸ್ಫರ್ ಆಗಿದೆ. ಅದಾದಮೇಲೆ ನಿಮ್ಗೆ ಇನ್ನೂ 2 ಸ್ಟೆಪ್ ಇದೆ. ಅದು ಎಲ್ಲ ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟದಲ್ಲಿ ಏನಿರುತ್ತಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಆ ಒಂದು ಬ್ಯಾಂಕ್ಗಳಿಗೆ ಇವರು ಗೃಹಲಕ್ಷ್ಮಿ ಯೋಜನೆದು ಹಣನ ಕಳಿಸ್ಬೇಕು. ಆಮೇಲೆ ಆ ಬ್ಯಾಂಕ್ ಅವ್ರು ಬಂದ್ಬಿಟ್ಟು ನಿಮ್ಮ ಅಕೌಂಟು ಐಡೆಂಟಿಫೈ ಮಾಡಿ, ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾರಲ್ಲ ಅವರು ಅಂಥವ್ರ ಅಕೌಂಟ್ನ ಐಡೆಂಟಿಫೈ ಮಾಡಿ ನಿಮಗೆ ಹಣನ ರಿಲೀಸ್ ಮಾಡಬೇಕಾಗಿರೋದು. ಅದರಿಂದ ನಿಮಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು ಹಣ ಬಂದ್ಬಿಟ್ಟು ನಿಮಗೆ ಮುಂದಿನ ವಾರ ಬರ್ತಿದೆ. ಅಂದರೆ ಇವಾಗ ಸದ್ಯಕ್ಕೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆದು 6ನೇ ಕಂತಿನ ಹಣ ಬಂದಿಲ್ಲ, ನಿಮಗೂ ಕೂಡ ಏನಾದರೂ ಬಂದಿಲ್ಲ ಅಂದರೆ ಮುಂದಿನ ವಾರವರೆಗೂ ಕೂಡ ವೆಯ್ಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಪಡ್ಕೋತೀರ ಮುಂದಿನ ವಾರ, ಅದಂತೂ ಡೆಫಿನೆಟು, ಆದರೆ ಡೇಟ್ ಕನ್ಫರ್ಮ್ ಇಲ್ಲ. ಮತ್ತು ನಿಮಗೆ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.